ನಮಸ್ತೆ. ಮೊನ್ನೆ ಬಜೆಟ್ ಕೇಳ್ತಾ ಕೇಳ್ತಾ ಒಂದು ಸುದ್ದಿ ಕೇಳಿ ನಾನು ಕನಸು ಕಾಣ್ತಿದ್ದೀನೇನೋ ಅಂತ ಅನಿಸ್ಬಿಡ್ತು. ಯಾವ ಸುದ್ದಿ ಗೊತ್ತಾ? ನಮ್ಮ ವಾರ್ಷಿಕ ಸಂಬಳ 12,78,000ಕ್ಕಿಂತ ಕಡಿಮೆ ಇದ್ದರೆ ಮುಂದಿನ ಏಪ್ರಿಲ್ 2025ರಿಂದ ನಾವು 1 ನಯಾ ಪೈಸೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ ಅಂತೆ. ನಿಜವಾಗ್ಲೂ ಹಾಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ತಿಳಿದಿತ್ತು, ನಮ್ಮ ಮಾಸಿಕ ಸಂಬಳ 63,000ದಿಂದ 99,000ವರೆಗೆ ಇದ್ದರೆ ನಾವು ಸಾಧಾರಣ 1,800ರಿಂದ 7,000ವರೆಗೆ ಪ್ರತಿ ತಿಂಗಳು ಉಳಿಸ್ಬೋದು. ಇನ್ನೂ ಡೀಟೇಲ್ ಆಗಿ ನೋಡೋದಂತಾದರೆ, ಇವಾಗ ನಮ್ಮ ಮಾಸಿಕ ಸಂಬಳ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಾಗ್ಬಿಟ್ಟು 63,200 ಆಗಿದ್ದರೆ ಸಾಧಾರಣ 1,800ವರೆಗೆ ಸೇವ್ ಮಾಡ್ಬೋದು. ನಮ್ಮ ಸಂಬಳ 81,200 ಆಗಿದ್ದರೆ 3,800ವರೆಗೂ ಸೇವ್ ಮಾಡ್ಬೋದು. ಅದೇ ನಮ್ಮ ಸಂಬಳ 99,100 ಆಗಿದ್ದರೆ 6,900ವರೆಗೂ ಪ್ರತಿ ತಿಂಗಳು ಸೇವ್ ಮಾಡ್ಬೋದು. ಸೊ ಹೀಗೆ ಜಾಸ್ತಿ ಬರ್ತಿರೋ ಸಂಬಳನ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಚಿಕ್ಕ ಪಾರ್ಟಿ ಮಾಡಬೇಕು, ಎಷ್ಟೋ ದಿನದಿಂದ ತೊಗೊಳ್ಬೇಕು ಅಂತಿರೋ ವಸ್ತುನ ತೊಗೊಳ್ಬೇಕು, ಹೆಂಡತಿ ಮಕ್ಳಿಗೆ ಚಿಕ್ಕ ಗಿಫ್ಟ್ ಕೊಡಬೇಕು, ಖರ್ಚು ಮಾಡಿಬಿಡ್ಬೇಕು, ಹೀಗೆಲ್ಲ ಅನ್ಸೋದು ಸಹಜನೇ. ಆದರೆ ಒಂದ್ಸತಿ ಯೋಚನೆ ಮಾಡಿ ನೋಡಿ, ನಿಮ್ಮ ಸಂಬಳ ನಿಜವಾಗ್ಲೂ ಜಾಸ್ತಿ ಆಗಿ ಬರ್ತಿರೋ ದುಡ್ಡಲ್ಲ ಇದು. ಮುಂಚೆ ಕಟ್ಟಾಗ್ತಿರೋದು ಈಗ ನಿಮ್ಮ ಸಂಬಳಕ್ಕೆ ಸೇರಿಕೊಂಡು ನಿಮ್ಮ ಅಕೌಂಟಿಗೆ ಬರ್ತಿದೆ. ಹಾಗೆ ಬಂದಿರೋ ಹಣನ ನೀವು ನಿಮ್ಮ ಭವಿಷ್ಯಕ್ಕಾಗಿ ಜಾಗ್ರತೆಯಾಗಿ ಹೂಡಿಕೆ ಮಾಡೋದು ನಿಮ್ಮ ಜವಾಬ್ದಾರಿ ತಾನೇ. ಇಷ್ಟರವರೆಗೆ ಏನೂ ಹೂಡಿಕೆ ಮಾಡಿಲ್ಲಪ್ಪ, ಹೂಡಿಕೆ ಅಂದರೆ ಏನೂ ಗೊತ್ತಿಲ್ಲ, ಹೂಡಿಕೆನ ಹೇಗೆ ಸ್ಟಾರ್ಟ್ ಮಾಡೋದು ಅಂತೆಲ್ಲ ಗೊತ್ತಿಲ್ಲ ಅಂತ ಹೇಳೋ ನಿಮ್ಮ ಯೋಚನೆ ಆಗಿದ್ದರೆ, ನಿಮ್ಮ ಹೂಡಿಕೆಯಲ್ಲಿ ನಿಮ್ಗೆ ಬೇಕಾದ ಎಲ್ಲ ಮಾರ್ಗದರ್ಶನ, ಎಲ್ಲ ಸಹಾಯವನ್ನು ಕೊಡಲು ನಾವು ಆರದಲ್ಲಿ ತಯಾರಾಗಿ ನಿಂತಿದ್ದೇವೆ. ನಿಮ್ಮ ಡೌಟ್ಸು, ನಿಮ್ಮ ಪ್ರಶ್ನೆ, ನಿಮ್ಗೆ ಬೇಕಾದ ಸಹಾಯದ ಬಗ್ಗೆ ಈಗಲೇ ನಮಗೆ DM ಮಾಡಿ. DM ಮಾಡ್ತಿರಲ್ಲ?